ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ ಲಾಸ್ಟ್ ಮಿನಿಟ್ ರಿವಿಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಎಕ್ಸಾಮಿಗೆ 1 ಅವರ್ ಮುಂಚೆ ನೀವು ಯಾವ ಕ್ವಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಕ್ವಶನ್ಸ್ ಆನ್ಸರ್ ರಿವಿಷನ್ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತೈತಿ ಟು ಪಾಸ್ ಆಸ್ ವೆಲ್ ಆಸ್ ಸ್ಕೋರ್ ಇನ್ ದ ಎಕ್ಸಾಮ್. ಓಕೆ, ಸೊ ಈಗ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಟೇಬಲ್ ಮಾಡಿದ್ದೆ, ಟಿಪ್ಸ್ ಹೇಳಿದ್ದೆ. ಜಸ್ಟ್ ನಿಮಗೆ ಒಂದ್ಸಲ ರಿವಿಷನ್ ಆಗ್ಲಿ ಅಂತ ಹೇಳಿ ಸೆಪರೇಟ್ ಆಗಿ ಇನ್ನೊಂದು ಟೇಬಲ್ ವಿತ್ ಆನ್ಸರ್ಸ್ ಮಾಡಿದ್ದೀನಿ. 2 marks, 3 marks, 5 marks, 10 marks ಕ್ವಶನ್ಸ್ ಆನ್ಸರ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಸ್ಟೆಪ್ಸ್ ಯಾವ ರೀತಿ ಬರಿಬೇಕು, ಇಂಪಾರ್ಟೆಂಟ್ ಏನೆಲ್ಲ ಬರಿಬೇಕಂತ ಹೇಳಿ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ. ಟೇಬಲ್ ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಯೂನಿಟ್ ವೈಸ್ ಇದೆ ಇಲ್ಲಿ. ಯೂನಿಟ್ ವೈಸ್ ಕ್ವಶನ್ ವಿತ್ ಮಾರ್ಕ್ಸ್ ಎಷ್ಟು ಮತ್ತೆ ಎಕ್ಸಾಮ್ಗೆ ಏನೆಲ್ಲ ಆನ್ಸರ್ ಮಾಡ್ಬೇಕು, ನೀವು ಮಿನಿಮಮ್ ಪಾಯಿಂಟ್ಸ್ ಏನ್ ಬರಿಬೇಕು ಅಂತ ಹೇಳಿ 2 ಮತ್ತೆ 3 ಮಾರ್ಕ್ಸ್ ಕ್ವಶನ್ ಅಂತೂ ಇಷ್ಟು ಬರೀಲೇಬೇಕು ನೀವು. 5 marks ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗ್ತೈತಿ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನ್ ಬರಿಬೇಕು, ಸ್ಟೆಪ್ಸ್ ಏನೇನ್ ಬರಿಬೇಕು, ಪ್ರೊಸೀಜರ್ ಪ್ರಕಾರ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲಾ ಪ್ರಿಪೇರ್ ಮಾಡಿದ್ದೀನಿ ಈ ಟೇಬಲ್ ನಲ್ಲಿ. ಈ ಟೇಬಲ್ ಜಸ್ಟ್ ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ರಿ. 2 marks ಮಾತ್ರ, 3 marks ಮಾತ್ರ ಪಕ್ಕ ಮಾಡ್ಕೊಡ್ರಿ. ಡೆಫಿನೇಷನ್ಸ್ ನೀವು ಬುಕ್ಸ್ ನಲ್ಲಿ ಇದ್ದ ಪ್ರಕಾರನೇ ಡೆಫಿನೇಷನ್ ಬರಿಬೇಕಾಗ್ತೈತಿ. ಬಟ್ ಪಾಯಿಂಟ್ಸ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಎಲ್ಲ ಯೂನಿಟ್ಸ್ ಕವರ್ ಮಾಡ್ತಿದೆ ನೋಡ್ರಿ. ಡಯಾಗ್ರಾಮ್ಸ್, ಸ್ಕೆಚ್, ವೈರಿಂಗ್ ಡಯಾಗ್ರಾಮ್ ಅವೆಲ್ಲ ನೀವು ಬುಕ್ ರೆಫರ್ ಮಾಡಿ ಡಯಾಗ್ರಾಮ್ ಹಾಕ್ಬೇಕು. ಕಂಪಲ್ಸರಿ 5 marks ಗೆ ಮತ್ತೆ 10 marks ಗೆ ಕಂಪಲ್ಸರಿ ನೀವು ಸ್ಕೆಚ್ ಮಾಡಿ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮ್ಗೆ ಟಿಪ್ಸ್ ಇದೆ ನೋಡ್ರಿ. ಲಾಸ್ಟ್ ಮಿನಿಟ್ ಪಾಸ್ ಮಾಡ್ಕೊಳ್ಳಿಕ್ಕೆ ಟಿಪ್ಸ್, ಸ್ಕೋರ್ ಮಾಡ್ಲಿಕ್ಕೆ ಆಲ್ 2 mark ಡೆಫಿನಿಷನ್ಸ್ ಗ್ಯಾರಂಟಿ ಮಾರ್ಕ್ಸ್ ಸಿಗ್ತದೆ ನಿಮ್ಗೆ. ಡೆಫಿನಿಷನ್ಸ್ ಪಕ್ಕ ಮಾಡ್ಕೊಡ್ರಿ ಬುಕ್ ನಲ್ಲಿ ಇರೋ ಹಾಗೆ. ನೆಕ್ಸ್ಟ್ ಪ್ರಾಕ್ಟೀಸ್ ಅರ್ಥಿಂಗ್, MCB ಮತ್ತೆ ವೈರಿಂಗ್ ಡಯಾಗ್ರಾಮ್ಸ್ ನೀಟ್ಲಿ. ಸೊ ಇವು ಮಾತ್ರ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ನೀಟಾಗಿ ಲೇಬಲ್ ಎಲ್ಲ ಮಾಡಿ ಬರಿಬೇಕಾಗ್ತೈತಿ. ನೆಕ್ಸ್ಟ್ 5 ಮತ್ತೆ 10 marks ಗೆ ಯಾವ ರೀತಿ ಬರಿಬೇಕಂದ್ರೆ ಡಯಾಗ್ರಾಮ್ ಹಾಕ್ಬೇಕು, ಸ್ಟೆಪ್ಸ್ ಬರಿಬೇಕು, ಅಪ್ಲಿಕೇಶನ್ಸ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕು. 10 marks ಜಾಸ್ತಿ ಮಾರ್ಕ್ಸ್ ಗೆ ನೀವು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ಬೇಕು. ಬಟ್ ಮಿಸ್ ಮಾಡ್ಲಾರ್ದೆ ಡಯಾಗ್ರಾಮ್ ಹಾಕ್ರಿ, ಸ್ಟೆಪ್ಸ್ ಬರೀರಿ, ಅಪ್ಲಿಕೇಶನ್ಸ್. ಓಕೆ, ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಸರಿಯಾಗಿ ನೀವು ಫಾರ್ಮುಲಾ ಬರೋದು, ಯೂನಿಟ್ಸ್ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಆನ್ಸರ್ ಮಾಡ್ಬೇಕಾಗ್ತೈತಿ. ಸೊ ಇವೆಲ್ಲ ನೀವು ಟಿಪ್ಸ್ ಫಾಲೋ ಮಾಡಿದ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಿ. ಸೊ ಈ ಟೇಬಲ್ ಅಲ್ಲಿ ಬರುವಂತಹ ಕ್ವಶನ್ಸ್ ಮಾತ್ರ ಕಂಪಲ್ಸರಿ ಮಿಸ್ ಮಾಡ್ಲಾರ್ದೆ ಎಲ್ಲಾ ಕ್ವಶನ್ಸ್ ನೀಟಾಗಿ ಪ್ರಿಪೇರ್ ಮಾಡ್ಕೊಡ್ರಿ. ಆಸ್ ಪರ್ ಕ್ವಶನ್ ಮಾರ್ಕ್ಸ್ ಪ್ರಕಾರ ನೀವು ಕ್ವಶನ್ ಗೆ ಆನ್ಸರ್ ಬರೀರಿ. ಸೊ ಜಸ್ಟ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಗ್ಲಾನ್ಸ್ ನಿಮಗೆ ಆನ್ಸರ್ಸ್ ನಲ್ಲಿ ಕೊಟ್ಟಿದ್ದೀನಿ. ಬಟ್ ಇದು ಫೈನಲ್ ಆನ್ಸರ್ ಅಲ್ಲ. ಜಸ್ಟ್ ನಿಮಗೆ ಮೇನ್ ಪಾಯಿಂಟ್ಸ್ ಏನೇನ್ ಬರಿಬೇಕು ಅಂತ ಹೇಳಿ ನಿಮ್ಗೆ ಒಂದು ಐಡಿಯಾ ಸಿಗ್ತೈತಿ. ಬಟ್ ಬರಿಬೇಕಾದಾಗ ಹೆಡ್ಡಿಂಗ್ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ, ಸಬ್ ಹೆಡ್ಡಿಂಗ್ ಸರಿಯಾಗಿ ನೀಟಾಗಿ ಬರಿ, ಪಾಯಿಂಟ್ ವೈಸ್ ಆನ್ಸರ್ ಮಾಡಿ, ಡಯಾಗ್ರಾಮ್ಸ್ ಎಲ್ಲೆಲ್ಲಿ ನೆಸೆಸರಿ ಇರ್ತಲ್ಲ ಡಯಾಗ್ರಾಮ್ಸ್ ಹಾಕ್ರಿ, ಎಕ್ಸ್ಪ್ಲನೇಷನ್, ಅಪ್ಲಿಕೇಶನ್ಸ್ ನೀಟಾಗಿ ಬರಿಬೇಕಾಗ್ತೈತಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಗೆ ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಇದು ಯೂಸ್ಫುಲ್ ಅನ್ಸುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿರೋದು. ಓಕೆ, ಸೊ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರಬಹುದು, ಜಾಬ್ ಇರಬಹುದು, ಸ್ಕಾಲರ್ಶಿಪ್